ಗೊತ್ತು ಬೇತಿದ್ದೀನಿ ಆಲ್ರೆಡಿ, ಯಾಕಂದ್ರೆ ನಮ್ಮ ಅಮ್ಮ ಇದ್ದಾರೆ. ಫಸ್ಟ್ ಅವ್ರಿಗೆ ಹೋಗ್ಬಿಡ್ತೀನಪ್ಪ, ಫಸ್ಟ್ ನಾನು ಫ್ರೀ ಆಗಬೇಕು. ನನ್ನ ಮಗನೇ ನಿನಗೆ ಪಾಯಿಂಟ್ ಚೆನ್ನಾಗಿ ಬರುತ್ತೆ ನೋಡೋಣ. ಈ ಥರ ಅದ್ರ ಇದೇನು ಅವರು ಪ್ರವೀಣ್ ಅವರಮ್ಮ ಯಶೋರಮ್ಮನ ಜಗಳಾಡಿದ್ರಂತೆ ಅಂತ ಶುರು ಮಾಡ್ಕೊತಾರೆ. ಬೆಳಿಗ್ಗೆ ಸುದ್ದಿ ಮಾಡ್ತಾರೆ, ಮಾಡಿ ಅಮ್ಮ ಮಗನ ಥರನೇ ಬೆಳಿ ಅಂತ ಆಶೀರ್ವಾದ ಮಾಡಿದ್ರು ಅಂತ ಅವ್ರು ಅಷ್ಟು ಈಸಿಯಾಗಿ ಮಾತಾಡಿಲ್ಲ. ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಆ ವಿಚಾರಕ್ಕೆ. ಜಯಣ್ಣ ನಮ್ಮ ಯಶಕ್ಕೆ ಚಾನ್ಸ್ ಕೊಟ್ಮೇಲೆ ಅವ್ನು ಲಕ್ಕೆ ತಿರುಗ್ತು, ಒಂದಿಟ್ಟು ಆಮೇಲೆ ಜನನೇ ತಿರುಗಿ ನೋಡಿ. ಸುಮಾರು ಜನ ಕೇಳ್ತೀನಿ ಹೊಸಬ್ರು ಬಂದಾಗ ಪಾಸಿಟಿವ್ ಆಗಿರಿ. ಆ ಪಾಸಿಟಿವ್ ಅಲ್ಲಿತ್ತು, ಅದಕ್ಕೆ ಅವ್ರು ಅಲ್ಲಿಗೆ ಹೋದ್ರು. ಪುಷ್ಪ ಅರುಣ್ ಕುಮಾರ್ ಪ್ರೊಡಕ್ಷನ್ಸ್ ಅಂತ ಏನಿದೆ, ಆ ಪಾಸಿಟಿವಿಟಿ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲರೂ ಉಡ್ತಾರೆ, ಎಲ್ಲರೂ ಸಾಯ್ತಾರೆ. ಎಲ್ಲರ ಹತ್ರ ದುಡ್ಡಿರೋರು ಎಷ್ಟು ಜನ ಬಂದಿದ್ದಾರೆ ಮಾಡ್ತೀನಿ ಅಂತ. ದುಡ್ಡಿರೋರಿಗೆ ಮನ್ಸಿರಲ್ಲ. ನಮ್ಮ ಹತ್ರ ಏನ್ ದುಡ್ಡು ತುಂಬಿದೆ ಅಂತ ಅಲ್ಲ, ಒಳ್ಳೆ ಮನ್ಸಿದ್ದವ್ರಿಗೆ ದೇವ್ರ ತಥಾಸ್ತಾಯ್ತು ಮಾಡೋದು ಏನ್ ಮಾಡ್ತೀಯ ಅಂತಾರೆ. ಹಂಗಂತ ತುಂಬ್ಕೊಂಡಿಟ್ಟಿದೀವಿ ಅಂತ ಅಲ್ಲ, ಏನ್ ಒತ್ಕೋಯ್ತೀವಿ ಹೋಯ್ತಾ. ಯಾಕಂದ್ರೆ ಸಂಭ್ರಮಗಳು ನೋಡಿರೋ ಕಣ್ಣುಗಳದು. ಒಂದಿನ ಯಾವ್ದೊಂದು ಪಿಕ್ಚರ್ಗೆ ಸಂತೋಷ್ ಥಿಯೇಟರ್ಗೆ ಹೋಗಿದ್ದು, ನನಗೆ ಗೊತ್ತಿಲ್ಲಂಗೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಏನಾಗಿದೆ ಅಂತ ಅನ್ಬಿಟ್ಟು. ಸಿನಿಮಾ ಚೆನ್ನಾಗಿದೆ, ಥಿಯೇಟರ್ಗೆ ಜನ ಬಂದಿಲ್ಲ. ಒಂಥರ ಹಿಂಸೆ ಆಗೋದು ನನಗೆ. ಎಲ್ಲಿ ತಪ್ಪಾಗ್ತಿದೆ ಅಂತ ಯೋಚಿಸ್ಬೇಕು ಎಲ್ರು. ಇವ್ರು ಆಕ್ಟರ್ ಆಕ್ಟ್ ಮಾಡ್ಲೇಬೇಕು, ನಾನು ಆಕ್ಟ್ ಮಾಡಕ್ಕಾಗಲ್ಲ. ಆಕ್ಟರ್ ಅಂತ ತರಬೇಕು ಅಂದ್ರೆ ನಾವು ಬರ್ಬೇಕು, ಇಷ್ಟೇ ಸಿಂಪಲ್, ಇನ್ನೇನು ಇಲ್ಲ. ರಾಜ ಹುಲಿಗೆ ಹೋದಾಗ ಕೈಯೆಲ್ಲ ರಕ್ತ. ನಾನ್ ಮನೆಗೆ ಬಂದು ಹೇಳಿದೆ, ಏನ್ ಮಗ ಹುಡುಗರು ಒಡ್ಸ್ಕೊಂಡೆಲ್ಲ ಟಿಕೆಟ್ ಇಲ್ದೆ ಕಚ್ಚಾಡೋರು. ಸಿನಿಮ್ಯಾಟಿಕ್ ಮ್ಯಾಜಿಕ್ ಅಂತಾರಲ್ಲ, ಆ ಫೀಲು ಈ ಕಂಟೆಂಟ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಾಂದ್ರೆ ಈ ತರದೆಲ್ಲ ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ. ಕೆಲಸ ಚೆನ್ನಾಗಿರ್ಬೇಕು. ಅವ್ನು ಯಾರ ಮಾಡ್ಲಿ, ಲೆಜೆಂಡ್ ಮಾಡ್ಲಿ, ಬಡವ ಮಾಡ್ಲಿ, ಕೆಲಸ ಚೆನ್ನಾಗಿ ಮಾಡಿದ್ರೆ ಖುಷಿ ಪಡ್ತಾನೆ. ಅದ್ ನನಗೆ ಅವನ ಬಗ್ಗೆ ನಂಬಿಕೆ ಇತ್ತು. ಏನಾರು ಕೆಡಿಸ್ಬಿಟ್ರೆ ಅವನಷ್ಟು ಕೋಪ ಬರೋದ್ರಿಂದ ಆಮೇಲೆ ನಮ್ಮನೆಯವ್ರು ಕೆಡ್ಸವ್ರೆ ಅಂದ್ರೆ ಇನ್ನೂ ಕೇಳ್ಬೇಕಾ. ಒಂದು ಕ್ಲಿಪ್ ಎಷ್ಟೊತ್ತು ಬರುತ್ತೆ ಅಂತಾನು ಕೇಳ್ತಿರಂದ್ರೆ ನಿಮ್ ಕಾಪಿ ರೈಟ್ಸ್ ಬಗ್ಗೆ ಗೊತ್ತು, ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡೇ ಬಂದಿರೋದು. ಈಗ ಎಷ್ಟು ದಿನ ಮುಚ್ಕತೆ? 9 ತಿಂಗಳು ಮುಚ್ಕೋಬಹುದು, ಹೆಚ್ಚಿಗೆ ಇನ್ನೊಂದು 15 ದಿನ ಮುಚ್ಕೋಬಹುದು, ಆಮೇಲೆ ಡೆಲಿವರಿ ಆಗ್ಲೇಬೇಕು. ಅದೇ ತರ ನಮಗೂ ಕೊತ್ತಲವಾಡಿ ಆಗಿದೆ.